ಎಲ್ಲರಿಗೂ ನಮಸ್ಕಾರ. ಕೆಪಿಎಸ್ಸಿಯ 2024ನೇ ಸಾಲಿನ 2ನೇ ಅಧಿವೇಶನದ ಇಲಾಖಾ ಪರೀಕ್ಷೆಗನ ಫಲಿತಾಂಶ ಪ್ರಕಟವಾಗಿದೆ. ಈ ಪ್ರಕಟಣೆಯಲ್ಲಿ ಏನೆಲ್ಲ ಇದೆ, ರಿಸಲ್ಟ್ಸ್ ಚೆಕ್ ಮಾಡೋದ್ರಿಂದ ಹಿಡಿದು ಮುಂದಿನ ಪ್ರಾಸೆಸ್ ಏನು ಅನ್ನೋದ್ರ ಬಗ್ಗೆ ಬನ್ನಿ ವಿವರವಾಗಿ ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರೋದು ಕರ್ನಾಟಕ ಲೋಕಸೇವಾ ಆಯೋಗ ಹೊರಡಿಸಿರೋ ಅಧಿಕೃತ ಪ್ರಕಟಣೆ. ನಾವು ಚರ್ಚೆ ಮಾಡೋ ಪ್ರತಿಯೊಂದು ಮಾಹಿತಿ ಕೂಡ ಇದೇ ಅಧಿಕೃತ ಮೂಲದಿಂದ ಬಂದಿರೋದು. ಹಾಗಾಗಿ ಇಲ್ಲಿರೋ ಪ್ರತಿಯೊಂದು ಡೀಟೇಲ್ ಕೂಡ 100ಕ್ಕೆ 100 ಪಕ್ಕಾ ಆಗಿದೆ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲನೇದಾಗಿ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಬಗ್ಗೆ, ಆಮೇಲೆ ಫಲಿತಾಂಶವನ್ನ ನೋಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ನಂತರ ಪಾಸ್ ಆದವರು ತಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋದು ಹೇಗೆ, ಮತ್ತೆ ಕೊನೆಯದಾಗಿ ಅಂಕಗಳ ಮರು ಎಣ್ಣಿಕೆಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಸರಿ, ಮೊದಲನೇ ವಿಷಯಕ್ಕೆ ಬರೋಣ. ತುಂಬಾ ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದ ಸುದ್ದಿ ಇದು. ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿ 2024ನೇ ಸಾಲಿನ 2ನೇ ಸೆಷನ್ನ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಹೌದು, ರಿಸಲ್ಟ್ಸ್ ಈಗ ಆಯೋಗದ ಅಫಿಷಿಯಲ್ ವೆಬ್ಸೈಟ್ನಲ್ಲೇ ಸಿಗುತ್ತೆ. ಹಾಗಾದ್ರೆ ಇದನ್ನ ಚೆಕ್ ಮಾಡೋದು ಹೇಗೆ? ಬನ್ನಿ ಮುಂದಿನ ಹಂತ ನೋಡೋಣ. ಓಕೆ, ಈಗ ರಿಸಲ್ಟ್ಸ್ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದು ತುಂಬಾ ಮುಖ್ಯ, ಪ್ರತಿಯೊಂದು ಹಂತವನ್ನ ಸರಿಯಾಗಿ ಗಮನಿಸಿ. ಮೊದಲನೇ ಮತ್ತು ಅತೀ ಮುಖ್ಯವಾದ ಸ್ಟೆಪ್ ಅಂದ್ರೆ kpsc.kar.nic.in ಅನ್ನೋ ಅಧಿಕೃತ ವೆಬ್ಸೈಟ್ಗೆ ಮಾತ್ರ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಬೇರೆ ವೆಬ್ಸೈಟ್ಗಳಿಗೆ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಲಾಗಿನ್ ಡೀಟೇಲ್ಸ್ ಸೇಫ್ ಆಗಿರೋದು ಬಹಳ ಮುಖ್ಯ. ವೆಬ್ಸೈಟಿಗೆ ಹೋದ್ಮೇಲೆ ನಿಮ್ಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ 2024 ಸೆಕೆಂಡ್ ಸೆಷನ್ ರಿಸಲ್ಟ್ಸ್ ಅಂತ ಒಂದು ಲಿಂಕ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಹಾಕಿ ಲಾಗಿನ್ ಆದ್ರೆ ಸಾಕು. ನಿಮ್ಮ ರಿಸಲ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗತ್ತೆ. ತುಂಬಾನೇ ಸುಲಭ. ಸರಿ, ರಿಸಲ್ಟ್ಸ್ ನೋಡಾಯ್ತು. ಈಗ ಪರೀಕ್ಷೆಯಲ್ಲಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಮುಂದಿನ ಸ್ಟೆಪ್ ಏನು? ಅದೇ ತಮ್ಮ ಪಾಸ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಈ ಪ್ರೋಸೆಸ್ ಹೇಗಿರುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ದೊಡ್ಡ ಬದಲಾವಣೆ ಇದೆ ನೋಡಿ. ಈ ಸಲ ಫಿಸಿಕಲ್ ಸರ್ಟಿಫಿಕೇಟ್ ಸಿಗೋದಿಲ್ಲ, ಎಲ್ಲವೂ ಡಿಜಿಟಲ್. ಅದಕ್ಕಾಗಿ ಡಿಜಿ ಲಾಕರ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಅದರಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು. ಇದು ಸೇಫ್ ಕೂಡ, ಈಸಿ ಕೂಡ. ಇಲ್ಲಿ 3 ಪಾಯಿಂಟ್ಸ್ ನೆನ್ಪಿನಲ್ಲಿ ಇಟ್ಕೋಬೇಕು. ಮೊದಲನೇದು, ರಿಸಲ್ಟ್ ಬಂದಮೇಲೆ 7 ದಿನ ಬಿಟ್ಟು ಸರ್ಟಿಫಿಕೇಟ್ ಸಿಗುತ್ತೆ. ಎರಡನೇದು, ಇದನ್ನ ಡಿಜಿ ಲಾಕರ್ನಲ್ಲೇ ತಗೋಬೇಕು. ಮೂರನೇದು, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಟ್ಟು ಕೆಪಿಎಸ್ಸಿ ಇನ್ನೂ ನೋಟಿಫಿಕೇಶನ್ ಹೊರಡಿಸುತ್ತೆ. ಸರಿ, ಈಗ ಇನ್ನೊಂದು ವಿಷಯ. ಕೆಲವರಿಗೆ ತಮ್ಮ ಅಂಕಗಳ ಬಗ್ಗೆ ಸಮಾಧಾನ ಇರೋದಿಲ್ಲ ಅಲ್ವಾ? ಅಂಥವರು ರೀಟೋಟಲಿಂಗ್ಗೆ ಅರ್ಜಿ ಹಾಕಬಹುದು. ಆ ಪ್ರಾಸೆಸ್ ಹೇಗಿರುತ್ತೆ, ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ನೋಡೋಣ. ರೀಟೋಟಲಿಂಗ್ಗೆ ಕೆಲವು ಕಂಡೀಷನ್ಸ್ ಇದೆ. ಮೊದಲನೇದಾಗಿ, ಇದು ಡಿಸ್ಕ್ರಿಪ್ಟಿವ್ ಪೇಪರ್ಗಳಿಗೆ ಅಂದ್ರೆ ವಿವರಣಾತ್ಮಕ ಪತ್ರಿಕೆಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಹಾಗೇನೆ ಅರ್ಜಿಯನ್ನ ಆನ್ಲೈನ್ನಲ್ಲೇನೆ ಸಬ್ಮಿಟ್ ಮಾಡಬೇಕು. ಬೇರೆ ಯಾವುದೇ ರೀತಿ ಅಂದ್ರೆ ಪೋಸ್ಟ್ ಮೂಲಕವೋ ಅಥವಾ ನೇರವಾಗಿ ಹೋಗಿ ಕೊಡೋದಕ್ಕೂ ಅವಕಾಶ ಇಲ್ಲ. ಇನ್ನು ಶುಲ್ಕದ ವಿಷಯಕ್ಕೆ ಬಂದ್ರೆ, ಪ್ರತಿ ಪೇಪರ್ಗೆ ₹100 ಫೀಸ್ ಇರುತ್ತೆ. ಅಂದ್ರೆ 2 ಪೇಪರ್ಗೆ ಹಾಕಿದ್ರೆ ₹200 ಆಗತ್ತೆ. ದಿನಾಂಕಗಳನ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಶುರುವಾಗೋದು ಮಾರ್ಚ್ 12ನೇ ತಾರೀಕು, ಮುಗಿಯೋದು ಮಾರ್ಚ್ 19ನೇ ತಾರೀಕು. ಅಂದ್ರೆ ಕರೆಕ್ಟಾಗಿ ಒಂದೇ ವಾರ ಟೈಮ್ ಇರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲಾಸ್ಟ್ ಡೇಟ್ ಮಾರ್ಚ್ 19, 2026. ಈ ಡೇಟ್ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಇದಾದ್ಮೇಲೆ ಅಪ್ಲೈ ಮಾಡಕ ಆಗೋದಿಲ್ಲ. ಹಾಗಾದ್ರೆ ಕೆಪಿಎಸ್ಸಿ ಇಲಾಖಾ ಪರೀಕ್ಷೆ ಫಲಿತಾಂಶಕ್ಕೆ ಸಂಬಂಧಪಟ್ಟ ಎಲ್ಲಾ ಮುಖ್ಯ ಮಾಹಿತಿ ಇಲ್ಲಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶ ಚೆಕ್ ಮಾಡಿ, ಪಾಸ್ ಆಗಿದ್ರೆ ಸರ್ಟಿಫಿಕೇಟ್ಗಾಗಿ ಕಾಯಿರಿ. ಅಂಕಗಳಲ್ಲೇನಾದ್ರೂ ಅನುಮಾನ ಇದ್ರೆ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿ. ಎಲ್ಲರ ಮುಂದಿನ ಪ್ರಯತ್ನಗಳಿಗೂ ಆಲ್